मन चलो निज निकेतने. ಓ ಮನಸ್ಸೇ ನಡಿ, ನಮ್ಮ ನಿಜವಾದ ಮನೆಗೆ ಹೋಗೋಣ. ಈ ಸಂಸಾರ ಅನ್ನುವ ವಿದೇಶದಲ್ಲಿ ನಾವು ವಿದೇಶಿ ವೇಷವನ್ನು ಹಾಕೊಂಡು ಅಲೆಯುವ ಅವಶ್ಯಕ. ಯಾವುದನ್ನು ನಮ್ಮ ನಿಜವಾದ ಸ್ವರೂಪ? ಆತ್ಮವಾನ್. ಆತ್ಮವಾನ್ ಅದನ್ನೇ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಯೋಂತ ಸುಖೋತ್ತರಾರಾಮ ಸ್ತತಾಂತ ಜ್ಯೋತಿರೇವಯ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಬೋಧೋದಿ ಗಚ್ಚತಿ. ಆತ್ಮನಲ್ಲಿ ಆರಾಮ, ಆತ್ಮನಲ್ಲಿ ಸುಖ, ಆತ್ಮನಲ್ಲಿ ಜ್ಯೋತಿಯನ್ನು ಕಾಣಬೇಕು. ನಾವು ಧ್ಯಾನ ಮಾಡ್ತಾ ಮಾಡ್ತಾ, ಜಪ ಸಾಧನೆಯನ್ನು ಮಾಡ್ತಾ ಮಾಡ್ತಾ ನಮ್ಮ ಒಳಗಡೆ ಒಂದು ದಿವ್ಯವಾದ ಬೆಳಕು ಕಾಣಿಸುತ್ತದೆ. ಹೊರಗಡೆ ಎಲ್ಲೂ ಕಾಣಿಸುತ್ತೆ ಅಂತೆ. ಆ ಬೆಳಕು ಕಾಣಿಸಿದಾಗ ನಾವು ಹೇಳ್ತಿರುತ್ತೆ ಏಕಿ ಏಕಿ. ಬಂಗಾಳಿಯಲ್ಲಿ ಏಕಿ ಏಕಿ ಅಂದ್ರೆ ಏನಿದು ಏನಿದು, ಏನಾಗ್ತದ ಏನಾಗ್ತದ, ಏನಾಶ್ಚರ್ಯ ಏನಾಶ್ಚರ್ಯ. ಪರಮಾದ್ಭುತವಾದ ಜ್ಯೋತಿಯನ್ನು ನಾವು ಕಾಣ್ತೀವಿ. ಅದೇ ನನ್ನ ನಿಜವಾದ ಸ್ವರೂಪ, ಆತ್ಮವಾನ್. ಕೃಷ್ಣ ಹೇಳ್ತಾ ಇತ್ತು. ಇದನ್ನು ಪಡೆಯಲಿಕ್ಕೆ ನಾವು ಒಂದು ಸಾಧನೆಯನ್ನು ಕಾನ್ಸಿಯಸ್ಲಿ ಮಾಡಬೇಕು, ಅರಿತುಕೊಂಡು ಮಾಡಬೇಕು. ಏನದು? ಡಿವಿಜಿಯವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. 2 ಕೋಣೆಗಳ ಮಾಡು ನೀ ಮನದಾಲಯದಿ. ನೀನು ನಿನ್ನ ಮನಸ್ಸು ಅನ್ನುವ ಮನೆಯಲ್ಲಿ 2 ರೂಮ್ ಮಾಡ್ಕೋಬೇಕು. ಹೊರಕೋಣೆಯಲ್ಲಿ ಲೋಕರಾಟಗಳ ನಾಡು, ವಿರಮಿಸೊಬ್ಬನೇ ಒಳಮನದ ಶಾಂತಿಯಲ್ಲಿ. ನಮ್ಮ ಮನಸ್ಸಿನ ಒಳಗಡೆ 2 ರೂಮ್ ಮಾಡ್ಕೋಬೇಕು. ಹೊರಗಡೆ ರೂಮಲ್ಲಿ ಎಲ್ಲ ಕೆಲಸ ಕಾರ್ಯ, ಏನೇನು ವ್ಯವಹಾರ ಇದೆ, ಏನೇನು ಜವಾಬ್ದಾರಿ ಇದೆ, ಏನೇನು ಚಿಂತೆ ತಾಪತ್ರಯ ಇದೆ, ಅದೆಲ್ಲ ಹೊರಗಡೆ ಹೋಗಿ. ಯಾವ್ಯಾವ ಭಕ್ತರ ಹತ್ರ ಏನೇನು ಮಾತಾಡಬೇಕು, ಯಾವ್ಯಾವ ಭಕ್ತರ ಹತ್ರ ಏನೇನು ಜಗಳ ಆಡಬೇಕು, ಅದೆಲ್ಲ ಹೊರಗಡೆ ಕೊಡಿ. ಒಳಗಡೆ ಕೋಣೆಯಲ್ಲಿ ಏನು? ವಿರಮಿಸೊಬ್ಬನೇ ಒಳಮನದ ಶಾಂತಿಯಲ್ಲಿ. ಒಳಗಡೆ ನಾನಾಯ್ತು, ನನ್ನ ದೇವರಾಯ್ತು, ನಾನಾಯ್ತು, ನನ್ನ ದೇವರಾಯ್ತು. ಈ ರೀತಿ